ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮುಖದ ಮೇಲೆ ಬೇಡವಾಗಿರುವಂತಹ ಹೇರ್ಸ್ನ ಮನೆಯಲ್ಲೇ ಯಾವ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳೋದು, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಈ ಒಂದು ಟಿಪ್ಸಿಂದ ನಿಮ್ಮ ಮುಖದ ಮೇಲಿರುವಂತಹ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ, ನಿಮ್ಮ ಮುಖಕ್ಕೆ ಒಂದು ಗ್ಲೋ ಸಿಕ್ಕುತ್ತೆ. ಅದ್ರ ಜೊತೆಗೆ ನಿಮ್ಮ ಮುಖದ ಮೇಲೆ ಬೇಡವಾಗಿರುವಂತಹ ಹೇರ್ಸ್ ಏನಿದೆ ಅದು ರಿಮೂವ್ ಆಗ್ತಾ ಬರುತ್ತೆ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ. ಮೊದಲನೇ ಸ್ಟೆಪ್ ಬಂದು ನಿಮ್ಮ ಮುಖನ ಕ್ಲೀನಾಗಿ ತೊಳ್ಕೊಳ್ಳಿ. ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಯಾವ ಬಿಸಿನೀರಾದರೂ ಪರವಾಗಿಲ್ಲ, ಉಗುರು ಬೆಚ್ಚಗಿರೋ ನೀರಾದರೂ ಪರವಾಗಿಲ್ಲ, ತಣ್ಣಗಿರೋ ನೀರಾದರೂ ಪರವಾಗಿಲ್ಲ. ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರೋ ಮುಖ ತೊಳ್ಕೊಳ್ಳಿ ಅಂದರೆ ಮೇಡಮ್ ಯಾವ ನೀರಿಂದ ತೊಳ್ಕೊಳ್ಳೋದು ಅಂತ. ಯಾವುದೋ ಒಂದು ನೀರಿಂದ ಕ್ಲೀನಾಗಿ ಮುಖನ ತೊಳ್ಕೊಳ್ಳಿ. ಮುಖ ತೊಳೆದ ನಂತರ ಕ್ಲೀನಾಗಿ ಮುಖನ ಒರೆಸ್ಕೊಳ್ಳಿ. ಅದಾದ ನಂತರ ಹಾಲು, ತಂಬು ಹಾಲಲ್ಲಿ ಅಂದರೆ ಕಾಯಿಸದೇ ಇರುವಂತಹ ಹಾಲಲ್ಲಿ ನೀವೊಂದು ಕಾಟನ್ ಬಟ್ಟೆ ಅಥವಾ ಕಾಟನ್ ಹತ್ತಿ ಏನಿದೆ ಅದನ್ನು ಅದ್ದಿ ನಿಮ್ಮ ಮುಖನ ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಅದು ಕ್ಲೆನ್ಸಿಂಗ್ ಆಗಿ ವರ್ಕ್ ಮಾಡುತ್ತೆ. ಕ್ಲೀನಾಗಿ ಮುಖಕ್ಕೆ ಕ್ಲೆನ್ಸಿಂಗ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಬೇಕಾದ್ರೆ ಆ ಕಾಟನಲ್ಲಿ ನೋಡಿ ನೀವು ಡಸ್ಟ್ ಎಲ್ಲ, ನಿಮ್ಮ ಮುಖದ ಮೇಲಿರುವಂತಹ ಡಸ್ಟ್ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಕ್ಲೀನಾಗಿ ಮುಖನ ಒರೆಸ್ಕೊಳ್ಳಿ. ಒರೆಸ್ಕೊಂಡಾದ ನಂತರ ಒಂದು ಟೊಮೊಟೊ ತೊಗೊಂಡು ಅರ್ಧ ಓಲ್ಡ್ನಾಗಿ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ ನಂತರ ಆ ಟೊಮೊಟೊ ಮೇಲೆ ನೀವು ಸ್ವಲ್ಪ ಕಾಫಿ ಪೌಡರ್ ಹಾಗೆ ಶುಗರ್ನ ಹಾಕ್ಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡಿ. ನಿಮಗೇನಾದರೂ ಸಿಕ್ಕಾಬಟ್ಟೆ ಆಯಿಲಿ ಸ್ಕಿನ್ ಇದ್ದು ಸಖತ್ತು ಪಿಂಪಲ್ಸ್ ಇದೆ, ಮುಖ ತುಂಬ ಮೊಡವೆಗಳಿದೆ ಅಂತಂತಂದರೆ ನೀವು ಸ್ಕ್ರಬ್ ಮಾಡುವಾಗ ಒಂಚೂರು ಹುಷಾರಾಗಿರಬೇಕು. ಯಾಕಂತಂದರೆ ಸ್ಕ್ರಬ್ ಮಾಡುವಾಗ ನಿಮಗೆ ಆ ಪಿಂಪಲ್ಸ್ ಏನಿದೆ ಅದು ಓಪನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಸಿಕ್ಕಾಬಟ್ಟೆ ಪಿಂಪಲ್ಸ್ ಇದೆ ಅಂತಂದರೆ ನಿಧಾನವಾಗಿ ಸ್ಕ್ರಬ್ ಮಾಡಿ. ನಿಮಗೆ ಪಿಂಪಲ್ಸ್ ಇಲ್ಲ ಅಂತಂದರೆ ಒಂದು ಇಂಚಿ ಸ್ಕ್ರಬ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಈ ನಾನು ಮಾಡ್ತಿರೋ ಸ್ಕ್ರಬ್ಬು ನನ್ನ ಸ್ಕಿನ್ ತಡೀತಿದೆಯಾ ಅಂತ ಗೊತ್ತಾಗುತ್ತೆ. ತೀರಾ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅನ್ನೋರು ದಯವಿಟ್ಟು ನೀವು ಯಾವ ಟಿಪ್ಸ್ನೂ ಫಾಲೋ ಮಾಡಬೇಡಿ. ನಿಮಗೆ ಸೆನ್ಸಿಟಿವ್ ಸ್ಕಿನ್ನು, ಸೆನ್ಸಿಟಿವ್ ಸ್ಕಾಲ್ಪು, ಸೆನ್ಸಿಟಿವ್ ಬಾಡಿ, ನಾನು ಸಿಕ್ಕಾಬಟ್ಟೆ ಸೆನ್ಸಿಟಿವ್ ಅನ್ನೋರು ಯಾವುದೇ ಮನೆ ಮದ್ದನ್ನು ಟ್ರೈ ಮಾಡಬೇಡಿ. ನೀವು ಹಾಸ್ಪಿಟಲಿಗೆ ಹೋಗಿ ಡಾಕ್ಟರ್ ಸಜೆಷನ್ ತೊಗೊಳ್ಳಿ, ನೀವು ಇಂಗ್ಲೀಷ್ ಮೆಡಿಸನ್ಗಳನ್ನ ತೊಗೊಳ್ಳಿ. ಓಕೆ, ಕ್ಲೀನಾಗಿ ಮುಖ ಒರೆಸ್ಕೊಂಡಾಯಿತು, ಹಾಲಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ನಿಮ್ಮ ಮುಖನ ಕ್ಲೆನ್ಸ್ ಮಾಡ್ಕೊಂಡಿದ್ದಾಯಿತು, ಮುಖನ ಕ್ಲೀನಾಗಿ ಒರೆಸ್ಕೊಂಡಿದ್ದಾಯಿತು. ನಂತರ ಒಂದು ಹಾಫ್ ಟೊಮೊಟೊ ಹಣ್ಣಿಗೆ ನೀವು ಸ್ವಲ್ಪ ಕಾಫಿ ಪೌಡರ್ ಶುಗರ್ನ ಹಾಕ್ಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ನೀವು ಮುಖನ ಕ್ಲೀನಾಗಿ ಒರೆಸ್ಕೊಳ್ಬಹುದು ಅಥವಾ ನೀರಿಂದ ಮುಖನ ತೊಳ್ಕೊಳ್ಬಹುದು. ತೊಳ್ಕೊಂಡಾದ್ಮೇಲೆ ನಿಮಗೆ ಎವರ್ ಯೂತ್ ಅವ್ರದ್ದು ನಿಮಗೆ ಸಿಕ್ಕುತ್ತೆ, ನಿಮಗೊಂದು ಗೋಲ್ಡನ್ ಫೇಸ್ ಮಾಸ್ಕ್ ಅಂತ ಸಿಕ್ಕುತ್ತೆ ನಿಮಗೆ. ಅದನ್ನು ನೀವು ತೊಗೊಳ್ಬಹುದು. ನಿಮಗೆ ಇದೇ ಬ್ರ್ಯಾಂಡ್ ತೊಗೋಬೇಕಂತ ಏನಿಲ್ಲ, ನಿಮ್ಮ ಸ್ಕಿನ್ನಿಗೆ ಯಾವುದಾದ್ರು ಚೆನ್ನಾಗಿ ಹಿಡಿಯುತ್ತೆ, ಈ ಬ್ರ್ಯಾಂಡ್ ನಂಗೆ ತುಂಬ ಚೆನ್ನಾಗಾಗುತ್ತೆ ಅಂತನ್ನೋರು ಆ ಒಂದು ಪೀಲ್ ಆಫ್ ಮಾಸ್ಕನ್ನು ನೀವು ತೊಗೊಬಹುದು. ಎವರ್ ಯೂತ್ ಅವ್ರದ್ದು ಪೀಲ್ ಆಫ್ ಮಾಸ್ಕನ್ನ ನೀವು ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ನೀವು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. ನೀವು ಯಾವುದೇ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ ಅಥವಾ ಯಾವುದೇ ಒಂದು ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ತೀನಿ, ನಂಗೆ ಸಿಕ್ಕಾಬಟ್ಟೆ ಸೆನ್ಸಿಟಿವ್ ಇದೆ, ನನಗೆ ಆಗಲ್ಲ, ಅದು ಯೂಸ್ ಮಾಡಿದ್ರೆ ಆಗಲ್ಲ, ಇದು ಯೂಸ್ ಮಾಡಿದ್ರೆ ಆಗಲ್ಲ ಅಂತನ್ನೋರು ನೀವು ಒಂದ್ಸಲ ಪ್ಯಾಚ್ ಟೆಸ್ಟ್ ಅಂದರೆ ಇಲ್ಲಿ ನಿಮ್ಮ ನೆಕ್ ಭಾಗದಲ್ಲಿ ನಿಮಗೆ ಇಲ್ಲೂ ಸೇಮ್ ಬರುತ್ತೆ ಸ್ಕಿನ್ನು. ಸೊ ಇಲ್ಲಿಗೆ ನೀವು ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್ ಹಾಗೆ ಬಿಡಿ. ನಿಮಗೆ ಅದನ್ನು ಒರೆಸ್ಕೊಂಡ್ಮೇಲೂ ಕೂಡ ನಿಮಗೆ ಹಿಚ್ಕಿಚ್ಚಾಗ್ತಿಲ್ಲ, ಕಿರಿಕಿರಿ ಆಗ್ತಿಲ್ಲ, ಅದರಿಂದ ನಿಮಗೆ ರ್ಯಾಷಸ್ ಆಗಿಲ್ಲ, ಏನೂ ಆಗಿಲ್ಲ ಅಂತಂದರೆ ಮಾತ್ರ ನೀವು ಮುಖದ ಮೇಲೆ ಅಪ್ಲೈ ಮಾಡಬಹುದು. ಸೆನ್ಸಿಟಿವ್ ಸ್ಕಿನ್ ಇರೋರು ದಯವಿಟ್ಟು ಯಾವುದನ್ನು ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆನಂತರ ಈ ಎವರ್ ಯೂತ್ ಅವ್ರದ್ದು ಪೀಲ್ ಆಫ್ ಮಾಸ್ಕ್ ಏನಿದೆ, ಕ್ಲೀನಾಗಿ ಮುಖನ ಒರೆಸ್ಕೊಂಡಾದ್ಮೇಲೆ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡಿ ಆದಮೇಲೆ ಈ ಎವರ್ ಯೂತ್ ಅವ್ರದ್ದು ಪೀಲ್ ಆಫ್ ಮಾಸ್ಕ್ ಏನಿದೆ, ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಏನಿದೆ, ಅದನ್ನು ನೀವು ಮುಖಕ್ಕೆ ಕಂಪ್ಲೀಟಾಗಿ ಅಪ್ಲೈ ಮಾಡಬಹುದು. ಅವಾಗ ಹುಷಾರಾಗಿರಬೇಕು. ಕಣ್ಣಿನ ರೆಪ್ಪೆ ಆಗಿರಬಹುದು, ಉಬ್ಬಾಗಿರಬಹುದು, ಕೂದಲಾಗಿರಬಹುದು, ಇದು ಯಾವುದು ಕೂಡ ಮಿಡಲಲ್ಲಿ ಬರಬಾರ್ದು. ಕೂದಲನ್ನ ಕಂಪ್ಲೀಟಾಗಿ ಎತ್ತಿ ಕಟ್ಕೊಂಬಿಡಿ. ಬೇಕಂದರೆ ಒಂದು ಶವರ್ ಕ್ಯಾಪ್ ಕೂಡ ಹಾಕೊಂಬಿಡಿ. ಕಂಪ್ಲೀಟ್ ಈ ಎವರ್ ಯೂತ್ ಅವ್ರದ್ದು ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಏನಿದೆ ಅದನ್ನು ಕಂಪ್ಲೀಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡಿ ಒಂದು 20 to 30 ಮಿನಿಟ್ಸ್ ಹಾಗೆ ಬಿಡಿ. ಬಟ್ ಅಪ್ಲೈ ಮಾಡಿದ್ಮೇಲೆ ಮಾತಾಡಬೇಡಿ. ನೀವು ಮಾತಾಡೋದ್ರಿಂದ ಅದು ಕಂಪ್ಲೀಟಾಗಿ ಏನು ಎಫೆಕ್ಟ್ ನಿಮಗೆ ಕೊಡಬೇಕಾಗಿರುತ್ತೋ ಅದು ಕೊಡಲ್ಲ. ಸೊ ಕಂಪ್ಲೀಟ್ ಅಪ್ಲೈ ಮಾಡಿದ್ಮೇಲೆ ಒಂದು 30 ಮಿನಿಟ್ಸ್ ಮಾತಾಡಬೇಡಿ. ಆ ನಂತರ ಆ ಪೀಲ್ ಆಫ್ ಮಾಸ್ಕ್ ಏನಿದೆ ಅದನ್ನು ಕಂಪ್ಲೀಟಾಗಿ ಪೀಲ್ ಮಾಡ್ತಾ ಬನ್ನಿ. ಅದು ಕಂಪ್ಲೀಟ್ ಡ್ರೈ ಆಗುತ್ತೆ, ನಿಮಗೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ನಿಮಗೆ ಚೂರು ಕೂಡ ಹಸಿ ಅನಿಸಲ್ಲ. ನೀವು ಬೇಕಾದ್ರೆ ಮೇಲ್ಗಡೆ ಮುಟ್ಟು ನೋಡಿ, ನಿಮಗೆ ಫುಲ್ ಕಂಪ್ಲೀಟ್ ಡ್ರೈ ಆಗುತ್ತೆ. ಅದ್ರ ಜೊತೆ ನಿಮಗೆ ಮಾತಾಡಬೇಕು ಅಂದ್ರೂ ಮಾತಾಡೋಕ್ಕಾಗಲ್ಲ, ಅಷ್ಟು ಡ್ರೈ ಆಗಿರುತ್ತೆ. ಆ ನಂತರ ನೀವು ಅದನ್ನು ಪೀಲ್ ಆಫ್ ಮಾಸ್ಕನ್ನು ಕ್ಲೀನಾಗಿ ರಿಮೂವ್ ಮಾಡ್ತಾ ಬನ್ನಿ ನಿಧಾನವಾಗಿ. ಬಟ್ ನಿಮಗೆ ಸ್ವಲ್ಪ ನೋವಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಮುಖದ ಮೇಲಿರುವಂತಹ ಹೇರ್ಸ್ ಏನಿದೆ ಅದು ಕಂಪ್ಲೀಟಾಗಿ ಕಿತ್ಕೊಂಡು ಬರುತ್ತೆ, ಸ್ವಲ್ಪ ನೋವಾಗುತ್ತೆ. ನಿಮಗೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಇದಿದ್ರೂ ಕೂಡ ಇದು ಕೂಡ ಕಡಿಮೆ ಆಗುತ್ತೆ ಈ ಒಂದು ಪೀಲ್ ಆಫ್ ಮಾಸ್ಕನ್ನು ಯೂಸ್ ಮಾಡೋದ್ರಿಂದ. ನಿಧಾನ
ನಿಧಾನವಾಗಿ ಕೀಳ್ತಾ ಬನ್ನಿ. ಕಂಪ್ಲೀಟಾಗಿ ಫೇಸ್ ಮೇಲಿರುವಂತಹ ಹೇರ್ಸ್ ಆಗಿರಬಹುದು, ವೈಟ್ ಹೆಡ್ಸ್ ಆಗಿರಬಹುದು, ಬ್ಲ್ಯಾಕ್ ಹೆಡ್ಸ್ ಆಗಿರಬಹುದು, ಇದೆಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಒಂದು 30 ಮಿನಿಟ್ಸ್ ಬಿಟ್ಬಿಟ್ಟು ಪೀಲ್ ಮಾಡಿ ಆದಮೇಲೆ ಒಂದು ತಣ್ಣೀರಿಂದ ಮುಖನ ತೊಳ್ಕೊಳ್ಳಿ. ಯಾವುದೇ ರೀತಿಯಾದಂಥ ಸೋಪು ಅಥವಾ ಫೇಸ್ ವಾಶ್ ಏನು ಬೇಡ. ನೀವು ತಣ್ಣೀರಲ್ಲಿ ಕ್ಲೀನಾಗಿ ಮುಖನ ತೊಳ್ಕೊಂಡು ಆದಮೇಲೆ ಕ್ಲೀನಾಗಿ ಮುಖನ ಒರೆಸ್ಕೊಂಡು ಅನಂತರ ಅದರೊಂದು ಒಳ್ಳೆ ಮಾಯ್ಶ್ಚರೈಸರು ಅಥವಾ ನೀವು ಯಾವುದಾದ್ರು ಪ್ರತಿದಿನ ಯೂಸ್ ಮಾಡುವಂತಹ ಕ್ರೀಮ್, ಸನ್ಸ್ಕ್ರೀಮ್ ಅಥವಾ ಸಿರಮ್, ಇದು ಯಾವುದನ್ನು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡಿ. ಬಟ್ ಈ ಸ್ಟೆಪ್ಪನ್ನ ಮರಿಬೇಡಿ. ಲಾಸ್ಟ್ ಸ್ಟೆಪ್ಪನ್ನ ಪೀಲ್ ಮಾಡಿದ್ಮೇಲೆ ಸ್ವಲ್ಪ ಉರಿ ಅನಿಸುತ್ತೆ, ನಿಮಗೆ ಸ್ವಲ್ಪ ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಏನು ಗಾಬರಿ ಆಗೋದು ಬೇಡ. ನಿಮ್ಮ ಮುಖದ ಮೇಲೆ ಇರುವಂಥ ಹೇರ್ಸ್ ರಿಮೂವ್ ಆಗಿರುತ್ತಲ್ವ, ಹಾಗಾಗಿ ಆ ಥರ ಆಗುತ್ತೆ. ನಿಮಗೆ ಏನಾದ್ರು ರೆಡ್ ಆಯಿತು ಅಂತಂತಂದರೆ ನೀವು ಐಸ್ ಕ್ಯೂಬ್ನ ಬಳಸ್ಕೋಬೋದು. ಐಸ್ ಕ್ಯೂಬ್ನ ಒಂದು ಟಿಶ್ಯೂ ಪೇಪರ್ ಮೇಲಿಟ್ಟು ಕ್ಲೀನಾಗಿ ಮುಖಕ್ಕೆ ಟ್ಯಾಪ್ ಅಥವಾ ಮಸಾಜ್ ನಿಧಾನಕ್ಕೆ ಮಾಡ್ತಾ ಬಂದರೆ ಸಾಕು. ಆ ರೆಡ್ಡಿಶ್ನೆಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ನಿಮಗೆ ನಾಳೆ ನಾಡಿದ್ದು ಯಾವುದಾದ್ರೂ ಫಂಕ್ಷನ್ ಇದೆ ಅಂತಂದರೆ ಇವತ್ತು ಆ ಟಿಪ್ಸ್ನ ಫಾಲೋ ಮಾಡಿ. 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮುಖದ ಮೇಲೆ ಹೇರ್ಸ್ ಇಲ್ಲ ಅಂದರೆ ನಿಮಗೆ ಮೇಕಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮೇಕಪ್ ಫಿನಿಶಿಂಗ್ ಸಿಕ್ಕುತ್ತೆ. ನಿಮಗೆ ಆ ಗ್ಲಾಸಿ ಮೇಕಪ್ ಅಂತ ಏನು ಹೇಳ್ತಾರೆ ಅದು ಸಿಕ್ಕುತ್ತೆ. ನೀವೇನಾದ್ರು ಮದುವೆ ನೀವು ಬ್ರೈಡ್ ಆಗಿದ್ದರೆ ಅಥವಾ ಯಾವುದಾದ್ರೂ ಫಂಕ್ಷನ್ ಇದೆ ಅಂತಂತಂದರೆ ನೀವು ಒಂದು 2-3 ಡೇಸ್ ಮುಂಚೆ ನಿಮ್ಮ ಮುಖದ ಮೇಲಿರೋ ಹೇರ್ಸ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿ. ಈ ಥ್ರೆಡ್ಡಿಂಗ್ ಎಲ್ಲ ಮಾಡೋದ್ರಿಂದ ಓಪನ್ ಪೋರ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ, ನಿಮಗೆ 100% ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಎಲ್ಲ ವಿಡಿಯೋದಲ್ಲೂ ಕೊನೆದಾಗ ಹೇಳೋದು ಒಂದೇ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ, 8 ಅವರ್ಗಳ ಕಾಲ ನಿದ್ರೆ ಮಾಡಿ, ಅದು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಇದಿಷ್ಟನ್ನ ಮಾಡಿದ್ರೆ ಸಾಕು. ನಿಮ್ಮ ಔಟರ್ ಬ್ಯೂಟಿ ಜೊತೆಗೆ ಇನ್ನರ್ ಬ್ಯೂಟಿ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ನಿಮ್ಮ ಹೇರ್ ಚೆನ್ನಾಗಿರುತ್ತೆ. ಈ ಎಲ್ಲ ಚೆನ್ನಾಗಿರ್ಬೇಕು ಅಂದಾಗ ಚಂದ ಮನೆ ಊಟ ಮಾಡಿ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಚಂದ ನೀರು ಕುಡೀರಿ, ಚೆನ್ನಾಗಿ ನಿದ್ರೆ ಮಾಡಿ, ಒಂದು ಸ್ವಲ್ಪ ವರ್ಕೌಟ್ ಕೂಡ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.